ಈ ದಿನ ನಮ್ಮ ಈ ಭಾರತ ದೇಶದಾದ್ಯಂತ ಏನು ಏಪ್ರಿಲ್ 14, 2025ನೇ ವರ್ಷದ ದಿನಾಚರಣೆಯನ್ನು ಬಹಳ ಅರ್ಥಗರ್ಭಿತವಾಗಿ ಮತ್ತು ಒಂದು ಅಚ್ಚುಕಟ್ಟಾಗಿ ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರ ಹುಟ್ಟುಹಬ್ಬನ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಈ ನಮ್ಮ ದೇಶದಾದ್ಯಂತ ಇಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾನೂನು ಆಗ್ಬೋದು ಅಥವಾ ಶಾಸನ ಆಗ್ಬೋದು, ಒಂದು ಏನೇ ಆದ್ರೂ ಬದಲಾವಣೆಗಳಲ್ಲಿ ತಂದುಕೊಡೋದ್ರಲ್ಲಿ ನಮ್ಮ ಅಂಬೇಡ್ಕರ್ ಅವರು ಉತ್ತಮವಾದ ಒಂದು ಪಾತ್ರ ಇದೆ. ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳೋಕ್ಕೆ ಎರಡು ಮಾತು ಸಾಲದು. ಯಾಕೆಂದರೆ ಅವರು ಇನ್ನೂ ಏನು ಬರೆದ್ರು, ಏನು ಭಾರತ ಒಂದು ಬೆಳೀಲಿಕ್ಕೆ ಏನು ಮಾಡಿ ಬಿಟ್ಟಿದ್ದಾರೆ ಅದನ್ನು ನಾವು ಈಗಲೂ ತೆಗೆದುಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹಸುಗಳು ಅಂದರೆ ಭಾಳ ಇಷ್ಟ. ಈ ನಮ್ಮ ಏನು ಕಾಮಧೇನು ಅಂತ ಕರಿತೀವಿ ಹಸುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾಯಿ ಥರ ಒಂದು ಪೂಜಿಸ್ತಾಯಿದ್ರು. ಇವತ್ತು ನಾವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿ ಇವತ್ತು ಹಸುಗಳಿಗೆ ಧಾನ್ಯಗಳನ್ನು ಒಂದು ಏನು ನಮ್ಮ ಹಸು ಏನು ತಿನ್ನುತ್ತೋ ಅದಕ್ಕೆಲ್ಲ ಒಂದು ನೈವೇದ್ಯಗಳನ್ನ ಸಲ್ಲಿಸಿ ಈ ನಮ್ಮ ವಿಧಾನಸೌಧಕ್ಕೆ ಬಂದಿದ್ದೀವಿ. ನಾವು ನಮ್ಮ ಸ್ನೇಹಿತರೆಲ್ಲ ಇವತ್ತು ಅಂಬೇಡ್ಕರ್ ಅವ್ರಿಗೆ ಏನು ಒಂದು ಸಿದ್ಧಾಂತಗಳಿದೆ ಅದನ್ನೆಲ್ಲ ತಿರುಗಿಸಿ ನೋಡ್ತಾ ಇವತ್ತು ನಮ್ಮ ಅಂಬೇಡ್ಕರ್ ಅವ್ರ ಬರ್ತ್ಡೇನ ಒಂದು ಅಮೋಘವಾಗಿ ಆಚರಿಸಬೇಕು ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಇವತ್ತು ಸೇರ್ಕೊಂಡಿದ್ದೀವಿ. ಇದೇ ರೀತಿ ವರ್ಷ ಏನು ಈ ನಮ್ಮ ಯುಗದಲ್ಲಿ ಏನು ಈ ಸಮಯ ಆಗ್ಬೋದು, ಒಂದು ಕಾಲ ಆಗ್ಬೋದು ಉರುಳ್ತಾ ಇರ್ತದೆ. ಕಟ್ಟ ಕಡೆಯವರೆಗೂ ನಾವು ಇರ್ತೀವೋ ಬಿಡ್ತೀವೋ ಅಥವಾ ನಮ್ಮ ಯುಗ ಮುಗಿಯುತ್ತೋ ಇಲ್ವೋ ಗೊತ್ತಿಲ್ಲ, ಅಂತೇನೇ ಕಾಣದೇ ಇರತಕ್ಕಂಥ ಒಂದು ಯುಗದಲ್ಲಿ ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಏನು ಒಂದು ಉಲ್ಲೇಖ ಮಾಡಿದ್ದಾರೆ ಶಾಸನಬದ್ಧದಲ್ಲಿ, ಅದನ್ನು ನಾವು ನಮ್ಮ ಸ್ನೇಹಿತರು ಈ ಒಂದು ವರ್ಷದಲ್ಲೇ ಆ ಒಂದು ಇತಿಹಾಸನ ತೆರೆದು ನೋಡಬೇಕು ಅಂತೇಳಿ ನಾವು ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನಿದ್ರೂ ಅಂಬೇಡ್ಕರ್ ಸಾಹೇಬ್ರಿಗೆ ದೇಶ ಕಂಡ ನಾಯಕರು. ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ. ಅಂದರೆ ಏನು ಒಂದು ಕಾನೂನು, ಮುಂಚೆ ವಕೀಲರಾಗಿದ್ದರು, ಅವರು ತನ್ನ ವಕೀಲ ಒಂದು ಹುದ್ದೆಯಲ್ಲಿ ಏನು ಮಾಡಬೇಕು ಅಂತಿದ್ದಾರೋ ಅದನ್ನೆಲ್ಲ ಬರೆದಿಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ಬರೆದು ಈ ನಮ್ಮ ಭಾರತಾದ್ಯಂತ ಎಲ್ಲ ಪ್ರಜೆಗಳ ಮನಸ್ಸಿಗೆ ಅದು ಮುಟ್ಟಿ ಅಂಬೇಡ್ಕರ್ ಅವರ ಸಾಧನೆನ ನಾವೆಲ್ಲ ಕೊಂಡಾಡಬೇಕು ಅಂತ ಹೇಳ್ತಾ ನಮ್ಮ ಈ ಅಂಬೇಡ್ಕರ್ ಅವರ ಹುಟ್ಟುಹಬ್ಬನ ನಾವು ನಮ್ಮ ಸ್ನೇಹಿತರಲ್ಲಿ ಆಚರಣೆ ಮಾಡಿ ಬಂದಿದ್ದೀವಿ. ಜೊತೆಗೆ ಮಾಧ್ಯಮ ವರ್ಗದವರು ಅಷ್ಟೇ ಬೆಳಗ್ಗೆಯಿಂದ ನಮ್ಮ ಜೊತೆ ಏನು ಹಸುಗಳಿಗೆ ದಾನ ಆಗ್ಬೋದು ಅಥವಾ ಒಂದು ಏನು ಸೇವಿಸ್ತದೋ ಅದರಿಂದ ಹಿಡಿದು ಇವತ್ತು ವಿಧಾನಸೌಧದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾಧ್ಯಮದವರು.